ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಇದು ಇಷ್ಟೊಂದು ಜನ ಇದ್ದಾರೆ ಅಂತ ನೋಡ್ತಿದ್ದೀರಾ. ಇವತ್ತಂತೂ ಮನೆ ಫುಲ್ ಜನನೋ ಜನ. ಯಾಕಂತಂದರೆ ಎಲ್ಲ ಹಾಸ್ಪಿಟಲಲ್ಲಿ ಸಿರಿನ ನೋಡ್ಕೊಂಡು ಹೋಗಿದ್ರು. ಅದಾದಮೇಲೆ ಬಂದೇ ಇರಲಿಲ್ಲ. ಅದಕ್ಕೆ ಪಾಪ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಬಟ್ ಯಾರೂ ಬರ್ತೀನಿ ಅಂತಲೇ ಹೇಳಿರಲಿಲ್ಲ. ಎಲ್ಲ ಸಡನ್ನಾಗಿ ಬಂದಮೇಲೆ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ ಕರ್ಕೊಂಡೋಗಿ ಅಂತ ಫೋನ್ ಮಾಡಿದ್ರು. ಅಯ್ಯೋ ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರಲ್ಲ ಒಂದೇ ದಿನ ಅಂತ ನನಗಂತೂ ಫುಲ್ ಶಾಕ್ ಆಗಿಬಿಡ್ತು. ಫಸ್ಟು ನಮ್ಮ ಚಿಕ್ಕತ್ತೆ ಅಂತಂದರೆ ನಮ್ಮ ಮಾವ ಇದ್ದಾರಲ್ಲ, ಅವರ ತಮ್ಮ, ಅವ್ರ ಮಿಸ್ಸಸ್ಸು ಮತ್ತು ಅವರಿಬ್ಬರು ಮಕ್ಕಳು ಬಂದರು. ಆಮೇಲಿಂದ ಮತ್ತು ನಮ್ಮ ಮೈಸೂರಿಂದ ಇಬ್ಬರು ರಿಲೇಷನ್ ಬರ್ತೀನಿ ಅಂತ ಹೇಳಿದರು. ಅವರಿಬ್ಬರು ಬಂದು ಇನ್ನು ನಮ್ಮ ಚಿಕ್ಕತ್ತೆಂದಿರು ಅಂತ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಂಗಿರು ಆವಾಗ ಹಾಸ್ಪಿಟಲಲ್ಲಿ ಬಂದಿದ್ದು. ಇವಾಗ ಹೇಗಿದ್ರು ಅವ್ರಿಗೆ ಊರಲ್ಲಿ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಏನೂ ಹೊಲ್ದ ಹತ್ರ ಕೆಲಸ ಮಾಡೋಕ್ಕಾಗಲ್ಲ, ಫ್ರೀಯಾಗಿದ್ದೀವಿ, ಇವಾಗಲೇ ಹೋಗ್ಬಿಟ್ಟು ಬಂದುಬಿಡೋಣ, ಆಮೇಲೆ ಮಳೆ ಎಲ್ಲ ಸ್ಟಾಪ್ ಆದರೆ ಹೊಲದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಇವಾಗಲೇ ಬಂದುಬಿಡೋಣ ಅಂತ ಅವರು ಬಂದಿದ್ದಾರೆ. ಇವರೆಲ್ಲ ಒಬ್ಬರು ಹೇಳ್ದೇ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ಎಲ್ಲ ಸಡನ್ನಾಗಿ ಬಂದು ಶಾಕ್ ಕೊಟ್ಟರು ಅಂತಲೇ. ಅಷ್ಟು ದಿನದಿಂದ KR ನಗರಕ್ಕೆ ಜಾಸ್ತಿ ಮಳೆ ಬರದೇ ಇರೋದು. ಆವತ್ತು ಇವ್ರು ಬಂದಾಗ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು, ಸಂಜೆವರೆಗೂ ಮಳೆನೇ ಸ್ಟಾಪ್ ಆಗಲಿಲ್ಲ. ಅನು ಫೋನ್ ತೊಗೊಂಡಿದ್ಲಲ್ಲ, ಅದಕ್ಕೋಸ್ಕರ ಅವಳೊಂದು ಫ್ಲಿಪ್ನ ಬುಕ್ ಮಾಡಿ ಅಂತ ಹೇಳಿದ್ಲು, ಲಿಂಕ್ ಕಳಿಸಿದ್ಲು ಅಮೆಝಾನಲ್ಲಿ. ಆ ಫ್ಲಿಪ್ನ ಬುಕ್ ಮಾಡಿದೆ. ಇದು ನೋಡಿ ಈ ಥರ ಪ್ಯಾಕಿಂಗ್ ಬಂದಿದೆ. ನೋಡಿ ಈ ಥರ ಇದೆ. ಈ ಥರ ಪ್ಯಾಕಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ಯಾರೂ ಸಪೋರ್ಟ್ಗಿಲ್ಲ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ತು, ಸುಮ್ಮನೆ ಹಾಗೆ ಮಾಡ್ತಿದ್ದೀನಿ. ನೋಡಿ ಹೇಗಿದೆ ಅಂತ. ನೋಡಿ ಚೆನ್ನಾಗಿದೆ. ಇಲ್ಲಿ ಕಾರ್ಡ್ಸ್ ಇಲ್ಲೆಲ್ಲ ಇಟ್ಕೋಬೋದು. ಮತ್ತು ಒಂದು ಪೌಚೂ ಸುದಪ್ ಬಂದಿದೆ ಫ್ಲಿಪ್ ಜೊತೆಗೆ. ಈ ಥರ ಇದೆ ಒಂಥರ. ಆ್ಯಕ್ಚುಲಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ತಿದ್ದೀರಾ ಅಲ್ವಾ ನೀವೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಫೋನ್ ಸ್ವಲ್ಪ ಸೇಫ್ಟಿಯಾಗಿರುತ್ತೆ ಅಂತ ಅಂದರೆ ಬಿದ್ದಾಗ ಹಿಂಗೆ ಮಾತಾಡಬೇಕಾದ್ರೆ ಕವರ್ ಮಾಡ್ಕೊಂಡು ಮಾತಾಡ್ಬೋದು. ಮತ್ತು ಏನಾದ್ರು ಬಿದ್ದಾಗ ಸಡನ್ನಾಗಿ ಇದು ಕ್ಲೋಸ್ ಆಗುತ್ತೆ, ಮೊಬೈಲ್ಗೆ ಸೇಫ್ಟಿ ಇರುತ್ತೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿಸಿದ್ಲು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ವಿತಿನ್ 300 ಒಳಗಡೆನೇ ಇದ್ದಿದ್ರು. ಅಮೆಝಾನಲ್ಲಿ ಬೈ ಮಾಡಿದ್ದು. ತುಂಬ ಚೆನ್ನಾಗಿದೆ. ಕಲರೆಲ್ಲ ಡೀಸೆಂಟಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೋಡ್ತಿದ್ದೀರಲ್ವ ಹೇಗಿದೆ ಅಂತ. ನೋಡಿ ಯಾರು ಇಂಟ್ರೆಸ್ಟ್ ಇದ್ದವರು ಬೈ ಮಾಡ್ಕೊಳ್ಳಿ ಅಮೆಝಾನಲ್ಲಿ. ಏನಾದ್ರು ಇದ್ರದ್ದು ಲಿಂಕ್ ಬೇಕು ಅಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ ಲಿಂಕ್ನ. ನೋಡಿ ಹೇಗಿದೆ ಅಂತ. ನನ್ನ ಮಗನಿಗಂತೂ ಇವರೆಲ್ಲ ಬಂದಿರೋದು ತುಂಬ ಅಂದರೆ ತುಂಬಾ ಖುಷಿ. ಯಾಕಂದರೆ ಇವರೆಲ್ಲ ಬಂದಾಗ ನನಗೆ ತಿಂಡಿ ತಂದುಕೊಡ್ತಾರೆ ಅನ್ನೋದೇ ಅವನಿಗೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನೋಡಿ ಖುಷಿಗೆ ಯಾವ ಥರ ಸಾಂಗ್ ಆಡ್ತಾನೆ ಅಂತ ಕೇಳಿಸ್ಕೊಂಡು. ಸಾಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಮಗನಿಗೆ ಒಂಥರ ಖುಷಿ ಆದರೆ ನನ್ನ ಮಗಳಿಗೆ ಒಂಥರ ಖುಷಿ. ಇವರೆಲ್ಲ ಬಂದಿರೋದಕ್ಕೆ, ಅವರೆಲ್ಲ ಬೆಳಿಗ್ಗೆ ಬಂದವರು ಸಂಜೆವರೆಗೂ ಇದ್ದರು. ಇವಳು ಅಷ್ಟೇ ಬೆಳಿಗ್ಗೆ ಎದ್ದಿರೋವಳು ನೈಟ್ವರೆಗೂ ಮಲ್ಕೊಳ್ಳೇ ಇಲ್ಲ. ಅವರೆಲ್ಲ ಬಂದಿರೋದಕ್ಕೆ ಮಲ್ಕೊಳ್ಳಿಲ್ವೋ ಅಥವಾ ಇಷ್ಟು ದಿನ ಎಲ್ಲ ಬಿಸಿಲಿತ್ತು, ಸ್ವೆಟರು ಮತ್ತು ಟೋಪಿನ ನಾವು ಯೂಸ್ ಮಾಡ್ತಿರ್ಲಿಲ್ಲ. ಮಳೆ ಅಂತ ಅಂದ್ಬಿಟ್ಟು ಸ್ವೆಟರು ಟೋಪಿ ಹಾಕಿರೋದಕ್ಕೆ ಅದರಿಂದ ಕಿರಿಕಿರಿಯಾಗಿ ಮಲ್ಕೊಳ್ಳಿಲ್ವೋ ಅನ್ನೋದು ಒಂದೂ ಗೊತ್ತಿಲ್ಲ. ಬಟ್ ಮಾತ್ರ
ಬೆಳಿಗ್ಗೆ ಎದ್ದವಳು ನೈಟ್ವರೆಗೂ ನೈಟ್ 11 ಗಂಟೆವರೆಗೂ ಮಲಗಲೇ ಇಲ್ಲ. ಫುಲ್ ಹಠ ಮಾಡ್ತಿದ್ಲು, ಸುಮ್ಮನೆ ಆಟ ಆಡ್ತಿದ್ಲು, ಹಾಗೆಲ್ಲ ಮಾಡ್ತಿದ್ಲು. ಇವೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಆದಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ನೋಡಿ ನನ್ನ ಮಗನೂ ಏನೋ ಪಂಕ್ತಿಲಿ ಕೂತ್ಕೊಂಡು ಹೆಂಗೆ ಊಟ ಮಾಡ್ತಿದ್ದಾನೆ ಅಂತ ಹಾಗೆಯೇ ಹಾಯ್ನೂ ಮಾಡ್ತಿದ್ದಾನೆ. ಎಲ್ಲ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಬಂದಿದ್ದು ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ಊಟ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಮಾತಾಡಿಕೊಂಡು ನೋಡಿ ಇವತ್ತಿನ ಊಟ ಹೀಗಿತ್ತು. ಇವರು ಬರೋಕ್ಕಿಂತ ಮೊದಲೇ ಬರ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ. ಬರೋಕ್ಕಿಂತ ಮೊದಲೇ ನಾನು ಅರುಣ್ ಸೇರಿ 1-2 ರೀಲ್ಸ್ನು ಮಾಡ್ಕೊಂಡಿದ್ದು. ಇದನ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಒಂದು ಸಲ ಹೋಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಹಾಗೆ ಮಾತಾಡಿಕೊಂಡು ಮಳೆನೂ ಕಡಿಮೆ ಆಯಿತು. ಆಗ ಎಲ್ಲ ಊರಿಗೆ ಹೊರಡ್ತೀವಿ ಅಂತ ಎಲ್ಲ ರೆಡಿ ಆದರು. ಅರುಣ್ ಎಲ್ಲರನ್ನೂ ಕರ್ಕೊಂಡೋಗಿ ಬಸ್ ಸ್ಟಾಪ್ಗೆ ಡ್ರಾಪ್ ಹಾಕ್ಬಿಟ್ಟು ಬಂದರು. ಅಂತೂ ಈ ಸಂಡೇ ಅಂತೂ ಫುಲ್ಲು ಹ್ಯಾಪಿ ಮೂಮೆಂಟಾಗಿ ಕಳೀತು ಅಂತಲೇ ಹೇಳ್ಬೋದು. ಇದೇ ತರಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗಾಗಿ ತೇಜು ಅರುಣ್ ವ್ಲಾಗ್ಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.